ಪಟ್ಟಣದ ಮಾರುತಿ ಬಡಾವಣೆಯಲ್ಲಿ ನೂತನವಾಗಿ ನಿರ್ಮಾಣವಾದ ಸಹನಾ ಹೈಟೆಕ್ ಪಂಚಕರ್ಮ ಮತ್ತು ಮಲ್ಟಿ ಸ್ಪೆಷಾಲಿಟಿ ಆಯುಷ್ ಆಸ್ಪತ್ರೆಯನ್ನು ಶಾಸಕ ಕೆ.ವೈ. ನಂಜೇಗೌಡರು ಉದ್ಘಾಟಿಸಿದರು. ಮಾತನಾಡಿದ ಅವರು, ಮಾಲೂರು ತಾಲೂಕು ಶೀಘ್ರ ಬೆಳೆಯುತ್ತಿರುವ ಹಿನ್ನೆಲೆಯಲ್ಲಿ ಇಂತಹ ಆಸ್ಪತ್ರೆ ಅತ್ಯಂತ ಅಗತ್ಯವಾಗಿತ್ತು. ಡಾಕ್ಟರ್ ಸಹನಾ ಹಾಗೂ ಡಾಕ್ಟರ್ ನಾಗರಾಜ್ ಅವರಿಗೆ ಶುಭವಾಗಲಿ ಎಂದರು. ಡಾಕ್ಟರ್ ನಾಗರಾಜ್ ಮಾತನಾಡುತ್ತಾ, ಇದು ಕೋಲಾರ ಜಿಲ್ಲೆಯಲ್ಲಿ ಮೊದಲನೇ ಹೈಟೆಕ್ ಪಂಚಕರ್ಮ ಆಸ್ಪತ್ರೆ. ವೇಟ್ ಲಾಸ್, ಚರ್ಮ ರೋಗಗಳು, ಪೈಲ್ಸ್ ಅಂಡ್ ಪಿಸ್ತೂಲ್, ನೋವಿನ ನಿರ್ವಹಣೆ ಮುಂತಾದ ಆಯುಷ್ ಚಿಕಿತ್ಸೆಗಳು ಇಲ್ಲಿ ಲಭ್ಯ. ಪುರುಷ ಮತ್ತು ಮಹಿಳೆಯರಿಗೆ ಪ್ರತ್ಯೇಕ ವಾರ್ಡ್ ಹಾಗೂ 24x7 ಸೇವೆ ಇರುವ ಈ ಆಸ್ಪತ್ರೆ ಗ್ರಾಮೀಣ ಬಡ ಹಾಗೂ ಮಧ್ಯಮ ವರ್ಗದವರಿಗೆ ಕಡಿಮೆ ವೆಚ್ಚದಲ್ಲಿ ಚಿಕಿತ್ಸೆ ನೀಡುತ್ತದೆ ಎಂದರು. ಈ ಸಂದರ್ಭದಲ್ಲಿ ಮಾಜಿ ಶಾಸಕರಾದ ಕೆ.ಎಸ್. ಮಂಜುನಾಥ್ ಗೌಡ, ಉಡಿ ವಿಜಯ್ ಕುಮಾರ್, ಪುರಸಭೆ ಅಧ್ಯಕ್ಷೆ ವಿಜಯಲಕ್ಷ್ಮಿ, ವೈದ್ಯರು, ಸಾರ್ವಜನಿಕರು ಮತ್ತು ವಿವಿಧ ಗಣ್ಯರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್, ರಾಷ್ಟ್ರಧ್ವನಿ ನ್ಯೂಸ್ ಕನ್ನಡ. ಪುಷ್ಪಾ ಎಸ್.ವಿ. ಮಾಲೂರು. ಸಮಸ್ತ ನಾಡಿನ ಜೊತೆಗೆ ಮುಖ್ಯವಾಗಿ ಕೋಲಾರ ಜಿಲ್ಲೆಯ ಜನತೆಗೆ ಮತ್ತು ಮಾಲೂರು ತಾಲೂಕು ಎಲ್ಲ ಜನತೆಗೆ ಇವತ್ತು ಏನಪ್ಪ ಅಂದರೆ ಸಿಹಿ ಸುದ್ದಿ. ಡಾಕ್ಟರ್ ಸಹನಾ ಹೈಟೆಕ್ ಪಂಚಕರ್ಮ ಮತ್ತು ಮಲ್ಟಿ ಸ್ಪೆಷಾಲಿಟಿ ಆಯುಷ್ ಹಾಸ್ಪಿಟಲನ್ನು ನಾವು ಇವತ್ತು ಉದ್ಘಾಟನೆ ಮಾಡಿದ್ವಿ. ಇದರ ಮುಖ್ಯ ಉದ್ದೇಶ ಏನಪ್ಪ ಅಂದರೆ, ಈಗ ಇಲ್ಲಿ ಕೆಲವರಿಗೆಲ್ಲನೂ ಈ ಪಂಚಕರ್ಮ ಟ್ರೀಟ್ಮೆಂಟ್ ತಗೊಳ್ಳೋಕ್ಕೆ ಜಿಂದಾಲ್ ಹಾಸ್ಪಿಟ್ಲು, ಸೌಖ್ಯ ಮತ್ತು ಬೆಂಗಳೂರಲ್ಲಿ ಇರ್ತಕ್ಕಂಥ ಕೆಲವೊಂದು ಹಾಸ್ಪಿಟಲ್ಸು, ಆ ಜೊತೆಗೆ ನೆಲಮಂಗಲದಲ್ಲಿ ಮತ್ತು ಉಡುಪಿ ಮತ್ತು ಉಜಿರೆಯಲ್ಲಿ ಇರ್ತಕ್ಕಂಥ ಹಾಸ್ಪಿಟ್ಲಿಗೆ ಹೋಗ್ತಾಯಿದ್ರು ಪಂಚಕರ್ಮ ಮತ್ತು ನೇಚುರೋಪತಿನ ಟ್ರೀಟ್ಮೆಂಟ್ ತಗೊಳ್ಳೋಕ್ಕೆ. ಇವತ್ತು ನಾವು ಕೋಲಾರ ಜಿಲ್ಲೆಯ ಜನತೆಗೆ ನಾವು ಇದರ ಒಂದು ಸದುಪಯೋಗ ಪಡ್ಕೊಳ್ಳಿ ಅಂತೇಳಿ ಒಂದು ಉದ್ದೇಶ ಇಟ್ಕೊಂಡು ನಾವು ಇವತ್ತು ಏನು ಮಾಡಿದ್ವಿ, ಇಲ್ಲೇ ಹೈಟೆಕ್ ಪಂಚಕರ್ಮವನ್ನು ನಾವು ಮೊಟ್ಟ ಮೊದಲ ಬಾರಿಗೆ ಕೋಲಾರ ಜಿಲ್ಲೆಯಲ್ಲಿ ಡಾಕ್ಟರ್ ಸಹನಾರವರ ನೇತೃತ್ವದಲ್ಲಿ, ಜಿಲ್ಲೆ ಗೊತ್ತಿಲ್ಲ ನನಗೆ, ನನ್ನ ಮಾಲೂರು ಕ್ಷೇತ್ರದಲ್ಲಿ ಈ ಥರ ಹಾಸ್ಪಿಟಲ್ ಇದೆ ಫಸ್ಟ್ ಅಂತೇಳಿ ನನಗೆ ಅನಿಸ್ತಾ ಇದೆ. ನಮಗೆ ಬೇಕಿತ್ತು ನಮ್ಮ ತಾಲೂಕಿನ ಜನತೆಗೆ, ನಮ್ಮ ಮಾಲೂರಿಗೆ. ಮಾಲೂರು ತುಂಬ ಫಾಸ್ಟಾಗಿ ಬೆಳೀತಾ ಇದೆಯಲ್ಲ, ಇಂಥವೆಲ್ಲ ಬಂದಾಗ ನಮ್ಮ ಜನತೆಗೆ ಅನುಕೂಲ ಆಗ್ತದೆ ಅಂತ ಒಂದು ಅವಕಾಶವನ್ನು ನಮ್ಮ ಡಾಕ್ಟರ್ ನಾಗರಾಜ್ ಸಾಹೇಬರು, ಅವರು ಶ್ರೀಮತಿಯವರು ಡಾಕ್ಟರ್ ಸಹನಾ ಅವರು, ನಿಮ್ಮ ಹೆಸರೇನಾ? ಗುಡ್. ಹಾಸ್ಪಿಟಲ್ ಮಾಡಿದ್ದಾರೆ. ಅವ್ರಿಗೆ ದೇವ್ರು ಒಳ್ಳೇದು ಮಾಡಲಿ, ನಮ್ಮ ತಾಲೂಕಿನ ಜನತೆಗೆ ಒಳ್ಳೆ ಸರ್ವಿಸ್ ಒಳ್ಳೇದು ಹಾರೈಸ್ತಾ ಇದ್ದೀನಿ. ನಮಸ್ಕಾರ. ಈ ಕಡೆ ಬಸ್ತಿ ಮತ್ತೆ ಗಿರೋ ಬಸ್ತಿಗಳು ಅಂತ ಹೇಳಿ ಇರುತ್ತೆ ಸರ್. ಇದು ಶಿರೋಧಾರ ಅಂತ ಹೇಳಿ ಬಹಳ ಫೇಮಸ್ ಇರುತ್ತೆ ಮಾಡೋರವ್ರ ಸರ್. ಹೌದು ಸರ್, ಡಾಕ್ಟರ್ ಮಾಡ್ತಾರೆ ಸರ್. ಇದಕ್ಕೆ ಅದೆಲ್ಲ MD MH ಮಾಡಿದ್ದಾರೆ ಸರ್. ಅದರಲ್ಲಿ ಥೆರಪಿಸ್ಟ್ ಇರುತ್ತೆ ಸರ್, ಕೇರಳದವರು, ಮೇಲು ಫೀಮೇಲು. ನಾನೇ ಬರ್ತೀನಿ. ತುಂಬಾ ಇರ್ತದೆ. ಹೌದು, ನಾನು ಎಲ್ಲೇ ಹೋದ್ರು ಕೂಡ ಬಾಡಿ ಮಸಾಜ್ ಬನ್ನಿ ಸರ್. ತುಂಬಾ ಚೆನ್ನಾಗಿರುತ್ತೆ ಸರ್. ಸ್ಟೀಮ್ ಅದು ರಿಸಲ್ಟ್ ಆಗಿ ಚೆನ್ನಾಗಿದೆ ಸರ್ ಅದರಲ್ಲಿ. ಎಲ್ಲದರ ಒಳಗಡೆ ಅಟ್ಯಾಚ್ ಬಾತ್ರೂಮ್ಸ್ ಎಲ್ಲ ಇರುತ್ತೆ. ಎಲ್ಲ ನೀಟಾಗಿ ರೆಡಿಯಾಗಿ ಹೊರಗಡೆ ಬರ್ತಾರೆ ಪೇಷಂಟ್. ಇನ್ನು ಕಾಮನ್ ಇವ್ರು ಯಾರು ಅಡ್ಮಿಷನ್ ಓಕೆ ಕೆಲಸ ಮಾಡಿ
ನ್ಯಾಯಾಲಯದ ಮೊರೆ ಹೋಗಿದ್ವಿ, ನಮ್ಮ ವಾದ ಮಂಡಿಸಿದ್ವಿ, ಏನೇನು ತಪ್ಪುಗಳಾಗಿದೆ ಅಂತ ನ್ಯಾಯಾಲಯಕ್ಕೆ ಮನವರಿಕೆ ಮಾಡಿಕೊಟ್ಟಿದ್ವಿ. ನ್ಯಾಯಾಲಯ ಒಂದು ಜಡ್ಜ್ಮೆಂಟ್ ಕೊಡ್ತು, ರಿಸರ್ವ್ ಕೋರ್ಟ್ ಆರ್ಡರ್ಸ್ ಯಾವಾಗ ಬೇಕಾದ್ರೂ ನ್ಯಾಯಾಲಯ ಮಾಡ್ಬೋದು, ಜಡ್ಜ್ಮೆಂಟ್ ಕೊಡ್ತು. ಇನ್ನೇನಪ್ಪ ಏನು ಬರ್ಬೋದು ಹೇಳಿ ಸರ್ ಜಡ್ಜ್ಮೆಂಟ್? ಹೇಳೋಕ್ಕಾಗ್ತದಾ? ನಮ್ಮದು ನಾವು ಹೇಳಿದ್ದೀವಿ, ಹಾಂ, ನಮ್ಮ ಅಳಲು ತೋಡ್ಕೊಂಡಿದ್ದೀವಿ, ಏನೇನು ಮೋಸ ಆಗಿದೆ ಎಲ್ಲ ತಿಳಿಸಿದ್ದೀವಿ. ನ್ಯಾಯಾಲಯಕ್ಕೆ ಎಲ್ಲ ತೂಕ ನೋಡಿ ಏನೇನು ಆಗಿದೆ, ವಿಡಿಯೋಗಳು ಮಿಸ್ಸಿಂಗ್ ಆಗಿರೋದು, 17C ಫಾರ್ಮಲ್ಲಿ ಸೈನ್ಗಳಿಲ್ಲ 113 ಫಾರಮ್ಸ್ಗೆ ಆರ್ಡರ್ ಪಾಸ್ ಮಾಡಿರೋದು ಎಲ್ಲ ತಿಳಿಸಿದ್ದೀವಿ. ಏನೇನು ಲೋಪದೋಷಗಳಾಗಿದೆ ಎಲ್ಲ ತಿಳಿಸಿದ್ದೀವಿ. ಆಶಾವಾದಿಯಾಗಿದ್ದೀವಿ. ಹಾಂ, ನೀವು ಇದಿಲ್ಲ